ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಎಚ್ ಡಿ ಕಂಪ್ಯೂಟರ್. HTML ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಪ್ರೀವಿಯಸ್ ಲೆಸನಲ್ಲಿ ತೋರಿಸಿದ್ದೀನಿ ಪ್ಯಾರಾಗ್ರಾಫ್ಗಳ ಬಗ್ಗೆ ಮತ್ತು CSS ಬಗ್ಗೆ ಸಿಂಪಲ್ ಆಗಿ ಹೇಳಿದೆ. CSS ವಿತಿನ್ ಪ್ಯಾರಾಗ್ರಾಫ್ನಲ್ಲಿ ಅಥವಾ ವಿತಿನ್ ಯಾವುದೇ ಒಂದು ಟ್ಯಾಗ್ನಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ H1 ಟ್ಯಾಗ್ ಇದೆ. H1 ಟ್ಯಾಗಿಗೆ ನಾನು ಒಂದು ಸ್ಟೈಲನ್ನು ಅಪ್ಲೈ ಮಾಡ್ತೀನಿ. ಸ್ಟೈಲ್ ಈಸ್ ಈಕ್ವಲ್ ಟು ಕಲರ್ ಕಾಲನ್ ರೆಡ್. H1 ಟ್ಯಾಗಿಗೆ ಈ ಒಂದು ಸ್ಟೈಲನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಇದನ್ನು ನಾನು ಪೇಜ್ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ರೆಡ್ ಕಲರ್ ಬಂತು. ಓಕೆ, ಇದನ್ನು ಇನ್ಲೈನ್ CSS ಅಂತ ಹೇಳ್ತೀವಿ. ಇನ್ಲೈನ್ CSS ಅಂದರೆ ವಿತಿನ್ ಟ್ಯಾಗ್ನಲ್ಲಿ ಬರ್ಕೊಂಡ್ರೆ ಇನ್ಲೈನ್ CSS ಅಂತ ಹೇಳ್ತೀವಿ. ಇನ್ ಕೇಸ್ ನಾನು ವಿತಿನ್ ಲೈನಲ್ಲಿ ಹಾಕಿದೆ, ವಿತಿನ್ ಟ್ಯಾಗ್ನಲ್ಲಿ ಹಾಕಿದೆ, ಇನ್ಲೈನಲ್ಲಿ ಹಾಕಿದೆ, ಇಂಟರ್ನಲ್ ಆಗಿ ನಾನು ಹಾಕಬೇಕು ಅಂತಂದರೆ ಅದನ್ನು ನಾನು ಇಲ್ಲಿ ಸ್ಟೈಲ್ ಅನ್ನುವ ಒಂದು ಟ್ಯಾಗನ್ನು ಹಾಕ್ಕೊಳ್ತೀನಿ. ಆ ಒಂದು ಟ್ಯಾಗನ್ನು ಕ್ಲೋಸ್ ಕೂಡ ಮಾಡ್ಕೊಳ್ತೀನಿ. ಕ್ಲೋಸ್. ಸೊ ಇದರ ಒಳಗಡೆ H1 ಏನಿದೆ ಟ್ಯಾಗ್, ಆ ಟ್ಯಾಗನ್ನು ನಾನಿಲ್ಲಿ ಸ್ಪೆಸಿಫೈ ಮಾಡಿ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಸ್ನ ಹಾಕ್ಕೊಂಡು ಅದರ ಒಳಗಡೆ ಆ ಒಂದು ಸ್ಟೈಲ್ನ ನಾನು ಹಾಕ್ತಾ ಇದ್ದೀನಿ. ಸ್ಟೈಲ್ ಅನ್ನೋದನ್ನು ಇಲ್ಲಿ ಹಾಕಬಾರ್ದು ಸ್ನೇಹಿತರೆ. ಸೊ ಇಷ್ಟನ್ನು ಮಾತ್ರ ಹಾಕಿ ಕಲರ್ ರೆಡ್ ಅಂತ ಹಾಕ್ಬಿಟ್ಟಿದ್ದೀನಿ. ಸೇವ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಲೂ ಅಂತ ಹಾಕ್ತೀನಿ, ಚೇಂಜ್ ಮಾಡ್ತಾ ಇದ್ದೀನಿ ಗೊತ್ತಾಗ್ಲಿಕ್ಕೋಸ್ಕರ. ನೋಡಿ, ಓಕೆ, ಬ್ಲೂ ಕಲರ್ ಬಂತು. ನಾವು ವಿತಿನ್ ಟ್ಯಾಗ್ನಲ್ಲಿ ಬರೆದ್ರೆ ಅದನ್ನು ಇನ್ಲೈನ್ CSS ಅಂತ ಹೇಳ್ತೀವಿ. ಎಡ್ ಸೆಕ್ಷನಲ್ಲಿ ಈ ರೀತಿ ಸ್ಟೈಲ್ ಹಾಕ್ಕೊಂಡು ಬರೆದ್ರೆ ಅದನ್ನು ಇಂಟರ್ನಲ್ CSS ಅಂತ ಹೇಳ್ತೀವಿ. ಇನ್ ಕೇಸ್ ಈ ರೀತಿ ಮಾಡಿದೆ, ಇಲ್ಲಿ ಲಿಂಕ್ ಹಾಕ್ಕೊಂಡಿದ್ದೀವಲ್ವಾ, ಲಿಂಕ್ HREF ಅನ್ನೋ ಆಟ್ರಿಬ್ಯೂಟ್ನ ಒಳಗಡೆ ಸ್ಟೈಲ್ ಡಾಟ್ CSS ಅಂತ ಹಾಕಿದ್ದೀವಲ್ವಾ. ಸೊ ಆ ಒಂದು ಸ್ಟೈಲನ್ನು ಸೇಮ್ ಫೋಲ್ಡ್ರಲ್ಲಿ, ಅಂದರೆ ಈ ಒಂದು ಇಂಡೆಕ್ಸ್ ಪೇಜ್ ಏನಿದೆಯೋ ಅದೇ ಪೇಜಲ್ಲಿ ನಾನು ಸೇವ್ ಮಾಡಿರೋದ್ರಿಂದ ಡೈರೆಕ್ಟು HREFನಲ್ಲಿ ಆ ಒಂದು ಫೈಲ್ ನೇಮ್ ಡಾಟ್ CSS ಎಕ್ಸ್ಟೆನ್ಷನ್ನ ಸೇರಿಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ HREF ಆಟ್ರಿಬ್ಯೂಟ್ನಲ್ಲಿ. ಮತ್ತು ಟೈಪ್ ಆಟ್ರಿಬ್ಯೂಟ್ನಲ್ಲಿ ಟೆಕ್ಸ್ಟ್ CSS ಅಂತ ಹಾಕಿ REL ಅಂತ ಒಂದು ಬರ್ತಕ್ಕಂಥ ಆಟ್ರಿಬ್ಯೂಟ್ನಲ್ಲಿ ಸ್ಟೈಲ್ ಶೀಟ್ ಅಂತ ಹಾಕ್ಕೊಳ್ಳಿ. ಸೊ ನಾನು ಪ್ರೀವಿಯಸ್ ಲೆಸನಲ್ಲಿ ಪ್ಯಾರಾಗ್ರಾಫ್ಗೆ ಆ್ಯಡ್ ಮಾಡಿದೆ. ಈಗ H1ಗೆ ಹಾಕಬೇಕಂದ್ರೆ ಅದರಲ್ಲೂ ಕೂಡ H1 ಅಂತಲೇ ಸ್ಪೆಸಿಫೈ ಮಾಡಿ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಸಸ್ನ ಒಳಗಡೆ ಈಗ ನೀವೇನು ಕೊಡಬೇಕಾಗಿದೆಯೋ ಇಲ್ಲಿ ಅದನ್ನು ಹಾಕಿ. ನಾನು ಕಲರ್ ಕಾಲನ್ ಗ್ರೀನ್ ಅಂತ ಕೊಡ್ತೀನಿ. ಗ್ರೀನ್ ಟರ್ಮಿನೇಟರ್ನ ಕೊಡೋದನ್ನು ಮರಿಬಾರ್ದು ಸ್ನೇಹಿತರೆ. ರೈಟ್, ಈಗ ಪೇಜಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ಯಾಕೆ ಬರ್ತಾ ಇಲ್ಲ? H1 ಕಲರ್ ಗ್ರೀನ್ ಕರೆಕ್ಟ್ ಇದೆ. ಈ ಪೇಜನ್ನು ಸೇವ್ ಮಾಡೋಣ. ಓಕೆ, ಗ್ರೀನ್ ಬಂತು. ಪೇಜನ್ನು ಸೇವ್ ಮಾಡಿರಲಿಲ್ಲ ಅಷ್ಟೇ, ಕರೆಕ್ಟಾಗಿ ಪೇಜನ್ನು ಸೇವ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಓಕೆ, ಈಗ ಎಕ್ಸ್ಟರ್ನಲ್ಲಿಂದ ತೊಗೊಂಡಿದ್ದೀವಿ. ಇನ್ಲೈನ್ CSS, ಇಂಟರ್ನಲ್ CSS ಆ್ಯಂಡ್ ಎಕ್ಸ್ಟರ್ನಲ್ CSS. ಗೊತ್ತಾಯ್ತಲ್ಲ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಸೊ ಈಗ HTML ಅಲ್ಲಿ ನಾನು HR ಅನ್ನೋ ಒಂದು HR ಅಂದರೆ ಹಾರಿಜೆಂಟಲ್ ಲೈನ್ಗೆ HR ಅನ್ನೋ ಒಂದು ಟ್ಯಾಗನ್ನು ಹೇಳಿದ್ದೀನಿ. ಇಲ್ಲಿ ಒಂದು ಲೈನ್ ಬ್ರೇಕ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಮ್ ಟ್ಯಾಬ್ ಆದಮೇಲೆ ಒಂದು ಫುಲ್ ಸ್ಟಾಪ್ ಇದೆ. ಫುಲ್ ಸ್ಟಾಪ್ ಆದ ನಂತರ ಯು ಕ್ಯಾನ್ ಆಲ್ಸೋ ಫಾರ್ಮ್ಯಾಟ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿಂದ ಕೆಳಗಡೆ ಲೈನಲ್ಲಿ ಬರಬೇಕು. ಅಂದರೆ ಇದು ಕೆಳಗಡೆ ಲೈನಲ್ಲಿ ಬರಬೇಕು. ಸೊ ಬ್ರೇಕ್ ಆಗಬೇಕು ಲೈನು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಲೈನ್ ಬ್ರೇಕ್ ತಗೊಳ್ಳಿಕ್ಕೆ ಇನ್ನೊಂದು ಟ್ಯಾಗ್ ಇದೆ. ಎಲ್ಲಿ ಹೇಳಿದ್ದು ನಾನು? ಹೋಮ್ ಟ್ಯಾಬ್ ಅಂತ ಒಂದು ಫುಲ್ ಸ್ಟಾಪ್ ಇದೆ, ಅಲ್ಲಿ ಹೋಗೋಣ. ಓಕೆ, ಇಲ್ಲಿ ಹೋಮ್ ಟ್ಯಾಬ್ ಆದ ನಂತರ ಯು ಕ್ಯಾನ್ ಆಲ್ಸೋ ಫಾರ್ಮ್ಯಾಟ್ ಟೆಕ್ಸ್ಟ್, ಈ ಒಂದು ಕಂಟಿನ್ಯೂಷನ್ ವರ್ಡ್ ಏನು ಬರಬೇಕು? ಬ್ರೇಕ್ ಆಗಬೇಕು. ಅಂದರೆ ಕೆಳಗಡೆ ನೆಕ್ಸ್ಟ್ ಲೈನಿಂದ ಬರಬೇಕು. ಅದಕ್ಕೆ ನಾನು ಒಂದು ಬ್ರೇಕ್ ಲೈನ್ ಹಾಕ್ತಾ ಇದ್ದೀನಿ. BR ಟ್ಯಾಗ್ ಇದು ಒಂದು ಲೈನ್ ಬ್ರೇಕನ್ನು ಮಾಡುತ್ತೆ. ಸೇವ್ ಮಾಡಿ. ಓಕೆ, ಇಲ್ಲಿ ನೋಡಿ, ನಾನು ಎಲ್ಲಿಗೆ BR ಟ್ಯಾಗನ್ನು ಹಾಕ್ತೀನಿ ಅಲ್ಲಿ ಒಂದು ಲೈನ್ ಬ್ರೇಕ್ ತಗೊಳುತ್ತೆ. ಓಕೆನಾ ಸ್ನೇಹಿತರೆ? ಸೊ ಇಲ್ಲೊಂದು ಮತ್ತೊಂದು ಹೋಮ್ ಟ್ಯಾಬ್ ಅಂತ ಇದೆ, ಇಲ್ಲೊಂದು ಲೈನ್ ಬ್ರೇಕ್ ಮಾಡ್ತಾ ಇದ್ದೀನಿ BR ಟ್ಯಾಗನ್ನು. ರೈಟ್, ನೋಡಿ ಸ್ನೇಹಿತರೆ, ಈ ರೀತಿ ಮಾಡ್ಬೋದು. ಗೊತ್ತಾಯ್ತಲ್ವಾ? ಇದಿಷ್ಟು ಪ್ಯಾರಾಗ್ರಾಫ್ ಕಂಟೆಂಟ್ಗೆ ಸಂಬಂಧಪಟ್ಟ ಡೀಟೇಲ್ಸನ್ನು ಹೇಳಿದ್ದೀನಿ ಸ್ನೇಹಿತರೆ. ಸೊ ಹಾಗೆ ಮುಂದೆ ನೆಕ್ಸ್ಟ್ ಇನ್ನೂ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಕೆಲವೊಂದು ಪ್ಯಾರಾಗ್ರಾಫನ್ನು ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಸೇವ್ ಮಾಡೋಣ. ಓಕೆ, ಈಗ ಬಾಡಿ ಟ್ಯಾಗಿಗೆ ಸ್ಟೈಲ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಕಂಪ್ಲೀಟ್
ಒಂದು ಬಾಡಿ ಅಂತ ಹೇಳಿದ್ರೆ ಎಂಟೈರ್ ಪೇಜ್ ಆಗಿರುತ್ತೆ. ಆ ಪೇಜ್ಗೆ ಬಾಡಿ ಯಾವ ರೀತಿ ಬರಬೇಕು ಅನ್ನೋದನ್ನ ಈ ರೀತಿ ವಿಡ್ತನ್ನ ಕೊಡೋಣ. ಇದು ಎಷ್ಟು ಬೇಕು ವಿಡ್ತ್ ಅಂತ. ಓಕೆ, ವಿಡ್ತ್ 80%. ಈಗ ಎಂಟೈರ್ ಪೇಜ್ ಏನಿದೆ ಅದರಲ್ಲಿ 80% ಮಾತ್ರ ನಾನು ವಿಡ್ತನ್ನ ತಗೊಂಡಿದ್ದೀನಿ. ಈಗ ಲೆಫ್ಟ್ಗೆ ಈ ಒಂದು ಸ್ಪೇಸನ್ನು ಲೆಫ್ಟ್ ಮತ್ತು ರೈಟ್ಗೆ ಎರಡು ಕಡೆ ಹಾಫ್ ಆ್ಯಂಡ್ ಹಾಫ್ ಡಿವೈಡ್ ಮಾಡೋಣ. ಓಕೆ, ಅದನ್ನು ಮಾರ್ಜಿನ್ ಅಂತ ಹೇಳ್ತೀವಿ. ಆ ಒಂದು ಮಾರ್ಜಿನ್ ಲೆಫ್ಟ್ಗೆ ಏನು ಹಾಕೋಣ ಅಂದರೆ ಮಾರ್ಜಿನ್ ಲೆಫ್ಟ್ 10% ತಗೊಳ್ಳೋಣ. ಓಕೆ, ಈಗ ಎಂಟೈರ್ ಪೇಜು ನಾವು 100% ಅಂತ ತಗೊಂಡ್ರೆ ಬಾಡಿ ಬಿಡ್ತನ್ನ 80% ತಗೊಂಡಿದ್ವಿ. ಅದಕ್ಕೆ ಮಾರ್ಜಿನ್ 10% ಲೆಫ್ಟ್ ತಗೊಂಡ್ರೆ ಅಂದರೆ ಇಲ್ಲಿ ಟೋಟಲ್ ಇನ್ನು 20% ಸ್ಪೇಸ್ ಉಳ್ಕೊಂಡಿದೆಯಲ್ಲ, ಅದರಲ್ಲಿ ನಾನು ಒಂದು 10% ಮಾರ್ಜಿನ್ ಲೆಫ್ಟನ್ನು ತಗೊಂಡ್ರೆ ಈ ಒಂದು ಬಾಡಿ ಏನಿದೆ 80% ಸೆಂಟ್ರಿಗೆ ಅಪ್ಲೈ ಆಗುತ್ತೆ. ಓಕೆ ಸ್ನೇಹಿತರೆ, ಮತ್ತು ಈ ಒಂದು ಎಂಟೈರ್ ಪೇಜ್ಗೆ ನಾನು ಬ್ಯಾಕ್ಗ್ರೌಂಡ್ಗೆ ಕಲರ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡಬೇಕು, ಬಾಡಿ ಒಳಗಡೆ ಬ್ಯಾಕ್ಗ್ರೌಂಡ್ ಕಲರ್ ಕಾಲನ್ ಲೈಟ್ ಬ್ಲೂ ಟರ್ಮಿನೇಟರ್ ಸೇವ್. ನೋಡಿ, ಎಂಟೈರ್ ಪೇಜ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. ಓಕೆ, ಈಗ ಬಾಡಿಗೆ ಅಪ್ಲೈ ಮಾಡಿದ್ವಿ, ಪ್ಯಾರಾಗ್ರಾಫ್ಗೆ ಅಪ್ಲೈ ಮಾಡಿದ್ವಿ. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ನೋಡಿ. ಓಕೆ, ಇಲ್ಲಿ ಏನೇನು ಟ್ಯಾಗ್ ಬರುತ್ತೆ ಆ ಟ್ಯಾಗ್ ನೇಮನ್ನು ಯೂಸ್ ಮಾಡಿಕೊಂಡು, ಬಾಡಿ ಟ್ಯಾಗ್ ನೇಮನ್ನ ಯೂಸ್ ಮಾಡಿಕೊಂಡು ಬಾಡಿಗೆ ಬೇಕಾದಂತಹ ವಿಡ್ತು, ಮಾರ್ಜಿನ್ನು ಮತ್ತು ಬ್ಯಾಕ್ಗ್ರೌಂಡ್ ಕಲರ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ಮತ್ತು ಪ್ಯಾರಾಗ್ರಾಫ್ ಅಂತ ತೊಗೊಂಡ್ರೆ ಇಲ್ಲಿ ಪ್ಯಾರಾಗ್ರಾಫ್ಗೆ ಬೇಕಾದಂತಹ ಇಲ್ಲಿ ಪಿ ಅಂತ ಏನು ಕೊಟ್ಟಿರ್ತೀವಿ, ಇಲ್ಲಿ ಎಷ್ಟೇ ಪ್ಯಾರಾಗ್ರಾಫ್ಗಳಿರ್ಬೋದು, ನಾವು ಜಸ್ಟ್ ಪಿ ಅಂತ ಕೊಟ್ಟರೆ ಏನಾಗುತ್ತೆ, ಎಲ್ಲ ಪ್ಯಾರಾಗ್ರಾಫ್ಗೂ ಅಪ್ಲೈ ಆಗುತ್ತೆ. ಓಕೆ, ಈ ಪ್ಯಾರಾಗ್ರಾಫು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟ್ ಎಂಡ್ವರೆಗೂ ಇದೆ. ಸೊ ಇದಕ್ಕೆ ಒಂದು ಪ್ಯಾಡಿಂಗ್ ಅಪ್ಲೈ ಮಾಡೋಣ. ಪ್ಯಾಡಿಂಗ್ ಅಂತ ಬರುತ್ತೆ. ಪ್ಯಾಡಿಂಗ್ 10px ಅಂತ ನಾವು ಈ ಒಂದು ಪ್ಯಾಡಿಂಗನ್ನು 10px ಅಂತ ಹಾಕ್ಕೊಂಡ್ರೆ ಇದು 4th ಸೈಡ್ಗೆ ಅಪ್ಲೈ ಆಗುತ್ತೆ. ಓಕೆ, ಪ್ಯಾಡಿಂಗ್ 4th ಸೈಡ್ಗೆ ಅಪ್ಲೈ ಆಗುತ್ತೆ. 10px ಅಂತ ಹೇಳಿದ್ರೆ ನೋಡಿ, ಇಷ್ಟು ಪ್ಯಾಡಿಂಗ್ ಅಪ್ಲೈ ಆಗುತ್ತೆ 4 ಸೈಡ್ಗೂ. ಸೊ ಈಗ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಟೆಕ್ಸ್ಟು. ಮತ್ತು ನಾನು ಇಲ್ಲಿ H1ಗೆ ಕಲರ್ ಗ್ರೀನ್ ಅಂತ ಕೊಟ್ಟಿದ್ದೀನಿ. ಸೊ ಇದೆಲ್ಲನೂ ಕ್ಯಾಪಿಟಲ್ ಲೆಟರ್ ಬರೋ ಥರ ಮಾಡೋಣ. ಇದಕ್ಕೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಕಾಲನ್ ಅಪ್ಪರ್ ಕೇಸ್ ಅಂತ ಬರುತ್ತೆ ನೋಡಿ, ಅಪ್ಪರ್ ಕೇಸ್ ಕ್ಲೋಸ್ ಸೇವ್. ಈಗ ನೋಡಿ ಎಲ್ಲನೂ ಕ್ಯಾಪಿಟಲ್ ಲೆಟ್ರಲ್ಲಿ ಬರುತ್ತೆ. ಓಕೆನಾ ಸ್ನೇಹಿತರೆ, ಸೊ ನಿಮಗೆ ಸಿಂಪಲ್ ಆಗಿ ಎಕ್ಸ್ಟರ್ನಲ್ ಸ್ಟೈಲನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಪ್ಯಾರಾಗ್ರಾಫಿಗೆ, H1ಗೆ, ಬಾಡಿಗೆ, ಹೀಗೆ ಯಾವುದೇ ಒಂದು ಟ್ಯಾಗ್ ಬರಲಿ ಆ ಟ್ಯಾಗಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೀನಿ. ಸೊ ನಿಮಗೆ ಸ್ವಲ್ಪ ಅರ್ಥ ಆಗೋವರೆಗೂ ನಾನು ಇಂಟರ್ನಲ್ CSS ಅಲ್ಲೇ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಂಟರ್ನಲ್ CSS ಅಂದರೆ ಇಲ್ಲೇ ಸ್ಟೈಲ್ ಆಟ್ರಿಬ್ಯೂಟನ್ನು ಹಾಕ್ಕೊಂಡು ನಾನು ಇಲ್ಲೇ ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಇಂಟರ್ನಲ್ CSS ಅಲ್ಲೇ ಬರಿತಾ ಹೋಗ್ತೀನಿ. ಆದ್ದರಿಂದ ನಾನು ಈ ಒಂದು ಲಿಂಕನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೇವ್. ಇದೆಲ್ಲನೂ ಓಕೆ, ಇದೆಲ್ಲ ಕಾಪಿ ಮಾಡ್ಕೊಂಬಿಟ್ಟು ಈ ಒಂದು ಸ್ಟೈಲ್ ಟ್ಯಾಗ್ನ ಒಳಗಡೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ. ಈ ಸ್ಟೈಲ್ ಆಟ್ರಿಬ್ಯೂಟ್ನ ಒಳಗಡೆ ಏನು ಬರಿತೀವೋ ಅದನ್ನೇ ಲಿಂಕ್ ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ಪೇಜ್ನಲ್ಲಿ ಬರ್ಕೊಂಡ್ರೆ ಅದು ಎಕ್ಸ್ಟರ್ನಲ್ CSS. ಅದನ್ನು ನಾವು 10 ಪೇಜಿಗೆ ಬೇಕಾದ್ರೂ ಮಾಡ್ಕೋಬೋದು. ಅದರ ಅಡ್ವಾಂಟೇಜನ್ನು ನಾನು ಮುಂದಿನ ಲೆಸನ್ಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ. ಓಕೆ, ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.